ಸರ್ ನೀವೆಲ್ಲಿಂದ ಬಂದಿರೋದು, ಏನು ಹೇಳಿ? ಬೆಂಗಳೂರಿಂದನೇ ಎಲ್ಲ ಹೀರೋಗಳದ್ದು ಮೂವಿಗಳು ಬರ್ತಾ ಇರುತ್ತೆ. ಅರೆ ನಮ್ಮ ಬಾಸ್ ಮೂವಿ ಬರಲ್ಲ ಅಂದ್ಬಿಟ್ಟು ತುಂಬ ಬೇಜಾರಿದೆ. ಏನು ಮಾಡೋಕ್ಕಾಗಲ್ಲ. ಇಷ್ಟು ದಿವಸ ಫ್ಯಾನ್ ಆಗಿದ್ವಿ, ಈ ದಿವಸದಿಂದ ನಾವೆಲ್ಲರೂ ಭಕ್ತರಾಗಿದ್ದೀವಿ. ಬಾಸು ದೇವರಾಗಿದ್ದಾರೆ, ನಾವೆಲ್ಲ ಭಕ್ತ ಆಗಿದ್ದೀವಿ. ಅವ್ರು ಏನು ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೇದು ಬಯಸಿ ಅಂತ. ಇಲ್ಲಿರೋ ಎಲ್ಲ ಫ್ಯಾನ್ಸೂ ಎಲ್ಲರೂ ಒಳ್ಳೇದೇ ಬಯಸ್ತಾರೆ. ಆದರೆ ಬೆಳಗ್ಗೆ ತುಂಬ ಬೇಜಾರಾಯಿತು, ಯಾಕಂದರೆ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು. ದೂರದಿಂದ ಬಂದು ಎಷ್ಟೊಲ್ಲಿ ಜನ ವಾಪಸ್ ಕೂಡ ಹೋದರು. ಒಂಚೂರು ಬೇಗ ಬಿಟ್ಟಿದ್ದಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತಿತ್ತು, ಎಲ್ಲರೂ ನೋಡೋಕ್ಕೆ ಅವಕಾಶ ಸಿಗ್ತಿತ್ತು. ಇವತ್ತು ಕಾಲೇಜ್ಗೆ ಹೋಗ್ಬೇಕಿತ್ತು ನಾನು, ಆದ್ರೂ ವೆಯ್ಟ್ ಮಾಡಿ ಮಾಡ್ತಾಯಿದ್ದೀನಿ. ಸಖತ್ ಬೇಜಾರಾಗುತ್ತೆ, ಏನು ಹೇಳೋಕ್ಕಾಗಲ್ಲ. ಯಾಕೆ ಕಣ್ಣಲ್ಲಿ ನೀರು? ಅಂದ್ರೆ ಅವ್ರನ್ನ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನೋಡಕ್ಕಾಗ್ತಿಲ್ಲ ಅನ್ನೋ ನೋಡೋಕ್ಕಾಗ್ತಿಲ್ಲ ಒಂದು. ಮತ್ತು ಅವ್ರನ್ನ ನೋಡಬೇಕಿತ್ತು, ಒಂದ್ಸತಿನಾದ್ರು ನಾವು ನೋಡಬೇಕಿತ್ತು. ಅವ್ರು ಇವತ್ತು ಬಿಟ್ಟೋಗಿದ್ದ ದಿವಸ ನಾನು ನೋಡಿದ್ದು. ಸಖತ್ ಬೇಜಾರಿದೆ. ಕಾಲೇಜಾ? ಹೌದು, ಕಾಲೇಜು. ನಾನು 8th ಸರ್ರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದು. ಸಖತ್ ಮಿಸ್ ಮಾಡ್ತಾ ಇದ್ದೀವಿ ಎಲ್ಲರೂ. ಯಾಕೆ ಅಷ್ಟೊಂದು ಇಷ್ಟ ಅಪ್ಪು ಅವ್ರಂದ್ರೆ ಅಂತ? ಅವರು ಮಾಡ್ತಿದ್ದಿದ್ದು ಹೆಲ್ಪು. ಅವರು ಒಬ್ರಿಗೂ ಬೇರೆ ಫಿಲಮ್ ಹೀರೋಸ್ಗಾಗಲಿ ಅಥವಾ ಅವ್ರ ಫ್ಯಾನ್ಸಿಗಾಗಲಿ ಯಾವತ್ತೂ ಕೆಟ್ಟದ್ದು ಬಯಸಿದವರಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೇದೇ ಬಯಸ್ತಾ ಇದ್ದಂಥ ಸ್ಟಾರ್ ಅಂದರೆ ಅಪ್ಪು ಬಾಸು. ಅದಕ್ಕೋಸ್ಕರ ತುಂಬ ಇಷ್ಟ ಅವ್ರು ಕಂಡ್ರೆ, ಏನು ಹೇಳೋಕ್ಕಾಗಲ್ಲ. ಯಾವ ಸಿನಿಮಾ ತುಂಬ ಇಷ್ಟ? ಎಲ್ಲ ಇಷ್ಟ. ಜಾಕಿ ಅಂತೂ ಫುಲ್ ಇಷ್ಟ. ಅವ್ರು ಮಾಡಿದ ಯಾವ ಮೂವಿ ಇಷ್ಟ ಇಲ್ಲ ಅಂತ ಯಾರೂ ಹೇಳಲ್ಲ, ಯಾಕಂದರೆ ಅಷ್ಟು ಎಲ್ಲರಿಗೂ ಒಂದು ಸೊಸೈಟಿಗೆ ಒಂದು ಇನ್ಫಾರ್ಮೇಷನ್ ಕೊಡೋವಂಥ ಮೂವಿನೇ ಮಾಡ್ತಾ ಇದ್ದಿದ್ದು ನಮ್ಮ ಬಾಸು. ಹಂಗಾಗಿ ಎಲ್ಲ ಇಷ್ಟ. ಪಟಾಕಿ ಯಾರದೇ ಆಗಿರಲಿ, ಹಚ್ಚೋರು ನಾವಾಗಿರ್ಬೇಕು. 9 ಕಲ್ಲು ದೀಪಾವಳಿ ಬಂದೇ ಬರುತ್ತೆ ಅಷ್ಟೇ.